ಹೆಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಅಂದರೆ ಸ್ವಲ್ಪ ಎಕ್ಸಾಮು, ಟೆನ್ಷನ್ನು, ಫ್ರಸ್ಟ್ರೇಷನ್ನು, ಸ್ಟ್ರೆಸ್ಸು ಎಲ್ಲ ಇದೆ. ಅದು ಬೇರೆ ಈಗ 6:30 ಅನಿಸುತ್ತೆ. ರೆಡಿ ಆದೆ, ಕಾಲೇಜ್ಗೆ ಹೋಗಬೇಕು. 6:45ಗೆ ಬಸ್ಸಿದೆ. ಮತ್ತು ಅದು ಮಿಸ್ ಆದರೆ 7:30 ಅನಿಸುತ್ತೆ. ಬೇಗ ಹೋಗಬೇಕು. ಈಗ ಹೋದರೆ 8:20ಗೆ ರೀಚ್ ಆಗ್ತೀವಿ. ಇವರು ನನ್ನ ಫ್ರೆಂಡ್ಸು. ಆ ಕಡೆ ಕಲ್ಪನಾ, ಈ ಕಡೆ ಅನು ಅಕ್ಕ. ಪಿಂಕ್ ಜಾಕೆಟ್ ಹಾಕಿರೋದು ಕಲ್ಪನಾ. ಅನು ಅಕ್ಕ ನಂಗೆ ತುಂಬ ಆತ್ಮೀಯರು. ನಮ್ಮ ಸೀನಿಯರ್ ಆಲ್ಸೋ. ಮತ್ತು 8:20 ಅನಿಸುತ್ತೆ ಚಿಕ್ಕಬಳ್ಳಾಪುರ ರೀಚ್ ಆಗೋಷ್ಟರಲ್ಲಿ. ಅಲ್ಲಿಂದ ಕಾಫಿಗೆ ಹೋದ್ವಿ, ಅರಳಿಕಟ್ಟೆ ಹೋಟೆಲ್ಲು. ಅಲ್ಲಿಂದ ಕಾಫಿ ಕುಡ್ಕೊಂಡು, ಇಬ್ರಿಗೂ ಕಾಫಿ ಪ್ರಿಯರು ನಾನು ಅನು ಅಕ್ಕ, ಆಯಿತಾ. ಕಾಫಿ ಇಲ್ದಿದ್ದಾಗಲ್ಲ. ಆ್ಯಕ್ಚುಲಿ ನಮ್ಗೆ ಅಲ್ಲೊಬ್ಬ ಸಬ್ಸ್ಕ್ರೈಬರ್ ಆಲ್ಸೋ ಸಿಕ್ಕಿದ್ರು. ಥ್ಯಾಂಕ್ಸ್ ಹೇಳಿ ಅವ್ರಿಗೆ. ಅಲ್ಲಿಂದ ಮತ್ತೆ ಲೋಹಿತ್ ಹೋಟೆಲ್ಗೆ ಬಂದ್ವಿ. ಈ ಲೋಹಿತ್ ಹೋಟೆಲ್ ನಮ್ಮ ಕಾಲೇಜ್ ನಿಯರ್ ಇದೆ. ಸಮ್ ಟೈಮ್ ಹರಟೆ ಇಲ್ಲೂ ಇಟ್ಟಿರ್ತೀವಿ ನಾವು. ಇದು ಬಂದರೆ ನಮ್ಮ ತರಲೆ ಗ್ಯಾಂಗು. ಈ ಕಡೆ ನಿತಿನ್, ಆ ಕಡೆ ಪ್ರದೀಪು, ಇನ್ನೂ ತುಂಬ ಜನ VIP ಇದ್ದಾರೆ. ಅವ್ರು ಯಾರೂ ಈ ಕಡೆ ಬಂದಿಲ್ಲ. ಅನು ಅಕ್ಕ ಅವ್ರ ಸೀನಿಯರು. ನಮ್ಮ ಕಾಲೇಜ್ಗೆ ಹೋಗಿದ ತಕ್ಷಣ ನಾನು ನಮ್ಮ ಗ್ರೂಪಿಗೆ ಜಾಯ್ನ್ ಆಗ್ತೀನಿ. ಅವ್ರು ಸಿಂಗಲ್ಲಾಗಿ ಓದ್ಕೋತಿರ್ತಾರೆ. ಬಿಕಾಸ್ ನಮ್ಮ ಗ್ರೂಪಲ್ಲಿ ತರಲೆ, ಹರಟೆ, ಮಾತು ಎಲ್ಲ ಜಾಸ್ತಿ. ಸೊ ಹಂಗಾಗಿ ಅವ್ರು ಬೆರೆಯೋದು ನಮ್ಮ ಜೊತೆಯಲ್ಲಿ ಸ್ವಲ್ಪ ಕಡಿಮೆ. ಇನ್ನು ಈ ಕಡೆ ಬಂದರೆ ಎಕ್ಸಾಮ್ ಡಿಸ್ಕಷನ್ನು, ಎಕ್ಸ್ಪ್ಲೇನ್ ಮಾಡಿ, ಕ್ಲಾಸ್ ಮಾಡಿ ಅಂತ ಇಲ್ಲೆಲ್ಲ ಕೂತ್ಕೊಂಡು ಎಲ್ಲ ಫುಲ್ಲು ಹರಟೆನೇ ಹೊಡಿತಿದ್ದೀವಿ. ಯಾರೂ ಎಕ್ಸಾಮ್ ಬಗ್ಗೆ ಮಾತಾಡ್ತಿಲ್ಲ. ಎಲ್ಲ YT ಬಗ್ಗೆ ಮಾತಾಡಿಕೊಂಡು, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಅಂತ ಮಾತಾಡಿಕೊಂಡು, ಈ ಕಡೆ ನಿತಿನ್ನ ಕಾಲು ಎಳ್ಕೊಂಡು, ಇವನ ಗರ್ಲ್ ಫ್ರೆಂಡ್ಸ್ ಬಗ್ಗೆ ಮಾತಾಡಿಕೊಂಡು ಇದೇ ಸರಿ ಹೋಯಿತು. ಇದು ಆ್ಯಕ್ಚುಲಿ ನಿಡು ಮಾಮಿಡಿ ಮಠ. ಇದು ನಮ್ಮ ಕಾಲೇಜಿಗೆ ಸಂಬಂಧಪಟ್ಟಿರೋ ಅಂಥದ್ದೇ. ಬಟ್ ನಮ್ಮ ಅಡ್ಡ ನಾವು ಕುತ್ಕೊಂಡು ಮಾತಾಡೋದೆಲ್ಲ ಇಲ್ಲೇ. ಬಟ್ ತುಂಬ ಚೆನ್ನಾಗಿರುತ್ತೆ ವಾತಾವರಣ ಎಲ್ಲ. ಇದು ನಮ್ಮ ಕಾಲೇಜು ಶಾಶ್ವತ. ಇಲ್ಲಿ ಬರ್ತಿದ್ದಾನಲ್ಲ ಇವನೇ VIP, ದೊಡ್ಡ VIP ಇವ. ಇವನ ಹೆಸರು BG. ಸ್ವಲ್ಪ ಇಂಟ್ರೋವರ್ಟರು, ಬಟ್ ಓಕೆ, ನಮ್ಮ ಗ್ಯಾಂಗಿಗೆ ಸೆಟ್ ಆಗ್ತಾನೆ. ನಮ್ಮ ಜೊತೆ ಕೂತ್ಕೊಂಡ್ರೆ ಅವನು ಎಕ್ಸ್ಟ್ರಾವರ್ಟರ್ ಆಗೇ ಇರ್ತಾನೆ. ಇನ್ನು ಇಲ್ಲಿ ಬಂದರೆ ನಮ್ಮ ಪಾಪ. ಇಲ್ಲಿ ಇವನು ಮುನೀಂದ್ರ, ಇವರೆಲ್ಲ ನಮ್ಮ ಕ್ಲಾಸ್ ಬಾಯ್ಸು. ನನ್ನ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿ ಎಲ್ಲರೂ ಏನು ಮುಯ್ಯ ಮಾಡಬೇಕು ಅಂತಿದ್ರೆ, ಇವನು ಮಾತ್ರ 10 ರೂಪಾಯಿ ಕೊಟ್ಬಿಟ್ಟು ಸ್ಟಿಕ್ಕರ್ ಕೊಡಿಸ್ತಾನಂತೆ. ತರಲೆ ತಗೊಬಂದು. ವಾಯ್ಸ್ ಓವರ್ ಕಟ್ ಮಾಡಿದ್ದೀನಿ ಅಂತಂದರೆ, ಆ್ಯಕ್ಚುಲಿ ನಮ್ಮದು ಚಿಕ್ಕಬಳ್ಳಾಪುರ ಸರೌಂಡಿಂಗ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದಿ ನಮ್ಮ ಗ್ರೂಪಲ್ಲೆಲ್ಲ ಆಲ್ಮೋಸ್ಟ್ 60-70% ತೆಲುಗೇ ಇರುತ್ತೆ. ಸೊ ಇದು ಕನ್ನಡ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ಅಲ್ಲಿ ತೆಲುಗು ಬರುತ್ತೆ ಅಂತ ನಾನು ವಾಯ್ಸ್ ಓವರ್ ಕಟ್ ಮಾಡಿದ್ದೀನಿ. ಇಲ್ಲಿ ಬಂದರೆ ಗೊತ್ತಲ್ವಾ ನಮ್ಮ ತರಲೆ ಗ್ಯಾಂಗು, ಓದೋದು ಸೊ ಹೀಗಿದೆ ನಮ್ಮದು ಗ್ರೂಪ್. ಬಸ್ ಅಂತೂ ಫುಲ್ ರಶ್ ಇರುತ್ತೆ ನಮಗೆ. ಸ್ಟ್ಯಾಂಡಿಂಗಲ್ಲೇ ಬಸ್ಸಲ್ಲಿ ಬಂದಿದ್ದು. ಎಗೈನ್ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 2:30 ನಿಯರ್ ಅನಿಸುತ್ತೆ. ಬರೋ ಅಷ್ಟರಲ್ಲಿ ಹೆವಿ ಟಯರ್ಡು, ಮುಖ ಎಲ್ಲ ಬಾಡೋಗಿದೆ. ಸಾಕಾಗೋಯ್ತು. KSRTC ಬಸ್ಸಪ್ಪಾಗಿ ರೆಸ್ಟ್ ಮಾಡಿದೆ. ಇಷ್ಟೇ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.